ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಕೀಲರಾದ ಪ್ರದೀಪ್ ದೂರನ್ನು ಕೊಟ್ಟಿದ್ದಾರೆ. ಇದು ಮೊದಲ ಬಾರಿ ಅಲ್ಲ, ಈ ಹಿಂದೆಯೂ ಕೂಡ 2-3 ಬಾರಿ ದೂರನ್ನು ಕೊಟ್ಟಿದ್ದಾರೆ. ಮೈಸೂರಿನ ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ಗೆ ದೂರನ್ನು ಕೊಡಲಾಗಿದೆ. ದೂರಿಗೆ ಸ್ವೀಕೃತ ಪತ್ರವನ್ನು ಎಸ್ಪಿ ಅವರು ಕೊಟ್ಟಿದ್ದಾರೆ. ಕೇವಲ ಸ್ವೀಕೃತ ಕೊಟ್ಟಿರೋದಕ್ಕೆ ಪ್ರದೀಪ್ ಇಲ್ಲಿ ಆಕ್ರೋಶವನ್ನು ಹೊರಹಾಕಿರುವಂತೆ, ಹಿಂಬರಹ ಕೊಡುವವರೆಗೂ ನಾನು ಹೋಗೋದಿಲ್ಲ, ಎಫ್ಐಆರ್ ಆಗಬೇಕು ಅಂತೇಳಿ ಎಸ್ಪಿ ಜೊತೆಗೆ ಪ್ರದೀಪ್ ಕುಮಾರ್ ವಾಗ್ವಾದಕ್ಕೆ ಮುಂದಾದರು. ಹೈಕೋರ್ಟಲ್ಲಿ ನಾನು ರಿಟ್ ಸಲ್ಲಿಸುವ ಚಿಂತೆಯಲ್ಲಿ ಇದ್ದೇನೆ ಅಂತ ಮೈಸೂರಿನಲ್ಲಿ ದೂರುದಾರ ಪ್ರದೀಪ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಕೀಲರಾಗಿರುವಂಥ ಪ್ರದೀಪ್ ದೂರನ್ನು ಕೊಡ್ತಾರೆ. ಈ ಹಿಂದೆಯೂ ಕೂಡ 2 ಬಾರಿ ದೂರನ್ನು ಕೊಟ್ಟಿದ್ರು, ತನಿಖೆ ಆಗಬೇಕು ಅಂತೇಳಿ. ಆ ಟೈಮಲ್ಲೂ ಕೂಡ ಏನಾಗಿಲ್ಲ. ಈಗ ಹೈಕೋರ್ಟ್ ಈ ರೀತಿಯಾಗಿ ಆದೇಶ ಕೊಟ್ಟಿದೆ, ತನಿಖೆ ಆಗಲಿ ಅಂತೇಳಿ. ಆಯಿತು ಅಂತೇಳಿ ಸ್ವೀಕೃತವನ್ನು ಕೊಟ್ಟಿದ್ದಾರಂತೆ. ಇಲ್ಲ, ಎಫ್ಐಆರ್ ಆಗೋ ತನಕ ನಾನು ಹೋಗೋದಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಟೈಮಲ್ಲಿ ಎಸ್ಪಿ ಜೊತೆಗೆ ಪ್ರದೀಪ್ ಕುಮಾರ್ ವಾಗ್ವಾದಕ್ಕೆ ಕೂಡ ಮುಂದಾಗಿದ್ದಾರೆ. ನಾನು 3 ಬಾರಿ ದೂರನ್ನು ಕೊಟ್ಟಿದ್ದೇನೆ, ಯಾವುದಕ್ಕೂ ಹಿಂಬರಹ ಕೊಟ್ಟಿಲ್ಲ, ಕೇವಲ ಸ್ವೀಕೃತ ಅಷ್ಟೇ ಕೊಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನನಗೆ ಹಿಂಬರ ಬೇಕೇ ಬೇಕು ಅಂತೇಳಿ ಪಟ್ಟಣ ಹಿಡಿತಿದ್ದಾರೆ. ಅರ್ಧ ಗಂಟೆಗಳ ಕಾಲ ಅವಕಾಶ ಕೊಡ್ತೀನಿ ಅಂದರೆ ಕಾಲಾವಕಾಶ ಕೊಡ್ತೀನಿ ಅಂಥೇಳಿ ಮನವಿಯನ್ನು ಮಾಡಿದರು. ಅಂದರೆ ನೀವು ಎಫ್ಐಆರ್ ಹಾಕೋ ತನಕ ನಾನು ಅಲ್ಲಿಂದ ಹೋಗೋದಿಲ್ಲ ಅಂಥೇಳಿ. ಹೈಕೋರ್ಟಲ್ಲಿ ಈ ರೀತಿಯಾಗಿ ಆದೇಶ ಬಂದಿದೆ, ನೀವ್ಯಾಕೆ ತನಿಖೆಗೆ ಮುಂದಾಗ್ತಾ ಇಲ್ಲ ಅನ್ನುವಂಥ ವಾದ ಇವರದ್ದು. ಸಿಎಂ ವಿರುದ್ಧ ಅವರು ಕೂಡ ಭಯ ಪಡ್ತಾ ಇದ್ದಾರೆ, ಎಫ್ಐಆರ್ ಹೆಂಗೆ ಹಾಕೋದು ಅಂತ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಕೀಲರಾಗಿರುವಂಥ ಪ್ರದೀಪ್ ಈಗ ದೂರನ್ನು ಕೊಟ್ಟಿದ್ದಾರೆ. ಈ ಹಿಂದೆ 2 ಬಾರಿ ಅಂದರೆ ಇದು ಅಂದರೆ 3ನೇ ಬಾರಿ 3 ಬಾರಿ ದೂರನ್ನು ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಕೂಡ ಕ್ರಮ ಆಗಿಲ್ಲ ಅಂತ. ಎಫ್ಐಆರನ್ನು ದಾಖಲಿಸಿಕೊಂಡಿಲ್ಲ, ದೂರನ್ನು ದಾಖಲಿಸಿಕೊಂಡಿಲ್ಲ, ಆದರೆ ಕೇವಲ ಸ್ವೀಕೃತ ಮಾತ್ರವನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದರು. 17A ಅಡಿಯಲ್ಲಿ ತನಿಖಾಧಿಕಾರಿ ಸ್ವತಂತ್ರವಾಗಿ ತನಿಖೆ ಮಾಡಬಹುದು ಅಂತ ಹೇಳಿದ್ದಾರೆ. ಈ ಅಂಶದ ಆಧಾರದ ಮೇಲೆ ನನ್ನ ದೂರಿನ ಅನ್ವಯ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಬಹುದು ಅಂತ. ಸಿಎಂ ಸಿದ್ದರಾಮಯ್ಯ ಮೂಡ ಟೆನ್ಷನ್ನಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಸಚಿವರು ಬಂದು ಮಾತುಕತೆಯನ್ನು ಮಾಡ್ತಾ ಇದ್ರು. ಈಗ ಅವರ ಜೊತೆ ಅಂದರೆ ಸಿದ್ದರಾಮಯ್ಯ ಜೊತೆ ಮಾತುಕತೆ ಆದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾತನಾಡ್ತಾ ಇದ್ದಾರೆ. ಕೇಳೋಣ ಬನ್ನಿ. ಜನರು ಬೇಲ್ ಮೇಲೆ ಇದ್ದಾರೆ, ಮೊದಲು ಅವ್ರ ಹತ್ರ ಎಲ್ಲರ ಹತ್ರ ರಾಜೀನಾಮೆ ತೆಗೆದುಕೊಳ್ಳಿ, ಆಮೇಲೆ ಸಿಎಂ ಅವರು ರಾಜೀನಾಮೆ. ರಾಹುಲ್ ಗಾಂಧಿನೂ ಬೇಲ್ ಮೇಲಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಬೇಲ್ ಮೇಲಿದ್ದಾರೆ. ಹಾಗಾದ್ರೆ ಅವರು ರಾಜೀನಾಮೆ ಕೇಳಬೇಕು ಅಂತ ಬಿಜೆಪಿ ಹೇಳಿದ್ರೆ ಏನ್ ಮಾಡ್ತೀರಾ? ನೋಡಿ, ನಾನು ನಿಮಗೆ ಮೊದಲನೇ ಹೇಳ್ತಾ ಇದ್ದೀನಿ, ಮುಂಚೆಯಿಂದಲೂ ನಾವು ಹೇಳ್ತಾ ಇದ್ದೀವಿ, ಎಲ್ಲಿ ಬಿಜೆಪಿಯೇತರ ಸರ್ಕಾರಗಳಿದ್ದಾವೆ ಆ ಸರ್ಕಾರಗಳನ್ನು ಅಸ್ಥಿರ ಮಾಡಲಿಕ್ಕೆ ಇಂಥ ಒಂದು ಅಸ್ತ್ರಗಳನ್ನು ಅವ್ರು ಬಿಡ್ತಾ ಇದ್ದಾರೆ. ಈಗ ಪ್ರಸ್ತುತ ರಾಹುಲ್ ಗಾಂಧಿ, ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಸಿದ್ದರಾಮಯ್ಯನವರ ರಾಜೀನಾಮೆ ಅಲ್ಲ, ಇಡೀ ದೇಶದ ಒಂದು ದುರಂತ ಅಂತಂದ್ರೆ ಪ್ರಜಾಪ್ರಭುತ್ವ. ಇವತ್ತು ಪ್ರಜಾಪ್ರಭುತ್ವ ಅಸ್ತಿತ್ವನೇ ಅಳಗಾಡ್ತಾ ಇದೆ. ಚುನಾಯಿತ ಪ್ರತಿನಿಧಿಗಳನ್ನ ಈ ರೀತಿ ಒಂದು ಸೇಡಿನ ರಾಜಕಾರಣವನ್ನ ಮಾಡಿ ಈ ರೀತಿ ಸರ್ಕಾರಗಳನ್ನ ಅಸ್ಥಿರ, ಏನಿಲ್ಲ, ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ, ಅದನ್ನ ಬಿಜೆಪಿಯವ್ರಿಗೆ JDS-ದವ್ರಿಗೆ ಅರಗಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಅವರು ನಾಟಕ ಆದೇಶ ಮಾಡಿರೋದು, ಪ್ರಾಥಮಿಕ ತನಿಖೆ ಮಾಡಿ ಅಂತ ಕೋರ್ಟ್ ಆದೇಶ ಮಾಡಿರೋದು. ನೋಡಿ, ತನಿಖೆ ಪ್ರಶ್ನೆ ಬರುತ್ತಲ್ಲ ಅನ್ನುವಂತ ನೈತಿಕತೆ, ಮೊದಲು ಮಾತನಾಡೋರಿಗೆ ನೈತಿಕತೆ ಇದೆಯಾ ಅನ್ನೋದನ್ನ ಅವ್ರು ಮೊದಲು ತಮ್ಮನ್ನ ತಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಅವ್ರ ನೈತಿಕತೆ ಅವ್ರಿಗಿದೆಯಾ ಅಂತ. ಎಷ್ಟು ಜನರ ಮೇಲೆ ಈಗ ಕೇಸ್ ಇಲ್ಲ ಅವ್ರ ಮೇಲೆ? ಇದು ಪೊಲಿಟಿಕಲ್ ವಿಂಡಿಕ್ಟ ಇದೆ. ಪೊಲಿಟಿಕಲ್ ಇದ್ದಿದ್ದನ್ನು ನಾವು ಪೊಲಿಟಿಕಲ್ ಆಗೇನೆ ಎದುರಿಸ್ತೀವಿ. ಕಾನೂನು ರೀತಿ ಹೋರಾಟ ಅಲ್ವಾ, ನಮಗಿಲ್ಲಿ ಹಿನ್ನಡೆ ಆಗಿರಬಹುದು. ಇನ್ನೂ ಅನೇಕ ವಿಭಾಗೀಯ ಪೀಠ ಇದೆ, ಇನ್ನು ಸುಪ್ರೀಂ ಕೋರ್ಟ್ ಇದೆ, ನಾವು ಹೋರಾಟ ಮಾಡ್ತೀವಿ. ಸಿಎಂ ಏನಕ್ಕೆ ಭೇಟಿ ಮಾಡಿದ್ರಿ ಮೇಡಮ್ ನೀವು? ಕರ್ಟಸಿ ಮೀಟು ಅಷ್ಟೇ. ನಾವೆಲ್ಲ ಸಿಎಂ ಅವರ ಜೊತೆಯಲ್ಲಿದ್ದೀವಿ, ನೀವು ಹೆದರಬೇಡಿ. ನಿಮ್ಮ ಜೊತೆ ನಿಮ್ಮ ಲೀಡರ್ಶಿಪ್ಪನ್ನು ಇಡೀ ರಾಜ್ಯ ಒಪ್ಕೊಂಡಿದೆ, ಇಡೀ ಮಂತ್ರಿಮಂಡಲ ಒಪ್ಕೊಂಡಿದೆ. ನಾವೆಲ್ಲ MLAಗಳು ಗಟ್ಟಿಯಾಗಿ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಲಿಕ್ಕೆ. ಥ್ಯಾಂಕ್ ಯು ಮೇಡಮ್. ವಿಜೇಂದ್ರ ಅವರು, ಅಶೋಕ್ ಅವರು
ಬಿಜೆಪಿ ಸಿಎಂ ಭೇಟಿ ಮಾಡಿದ್ರಿ, ಸಿಎಂ ಏನು CMಗೆ ಖುಷಿಯಾಗಿದ್ದರು, ಧೈರ್ಯ ಕೊಟ್ಟಿದ್ದೀವಿ. ರಾಜ್ಯದ ನಮ್ಮೆಲ್ಲ MLAಗಳು MP ಗಳು ನಾವು ಧೈರ್ಯ ಕೊಟ್ಟಿದ್ದೀವಿ. CM ಅವರಿಗೆ ಖುಷಿಯಾಗಿ ಬಂದ್ರಿ ಹೊರಗಡೆ. ನೋಡಿ, ವಿಜಯೇಂದ್ರ ಇರ್ಬೋದು, ಅಶೋಕ್ ಇರ್ಬೋದು, ಯಾವ ನೈತಿಕ ಅವ್ರಿಗೆ ಹೊಣೆ ಇಲ್ಲ ಅವರಿಗೆಲ್ಲ. ಯಾಕೆಂದರೆ ಯತ್ನಾಳೇ ಹೇಳಿದ್ದಾರೆ, ವಿಜಯೇಂದ್ರ 2,000 ಕೋಟಿ ಭ್ರಷ್ಟಾಚಾರ ಮಾಡಿದ್ದಾನೆ, ಅವನ ತೆಗೆದಾಕಬಹುದು ಅವ್ರ ಪಕ್ಷದ ಮುಖಂಡರೇ ಇವತ್ತು ಹೇಳಿ ವಿಜಯೇಂದ್ರ ಬಗ್ಗೆ ಆರೋಪ ಮಾಡಿದ್ದಾರೆ. ಇವರೆಲ್ಲ ನಮಗೆ ಪಾಠ ಹೇಳೋವಂಥದ್ದು ಬೇಕಾಗಿಲ್ಲ. ಇವತ್ತು ಆಗಿದೆ, ಕೋರ್ಟ್ ಆದೇಶ ಮಾಡಿದ್ದೆ, ತನಿಖೆ ಮಾಡಲಿಕ್ಕೆ ಆದೇಶ ಕೊಟ್ಟಿರೋದು ಇದು ಅಲ್ವಾ. ಅದರಿಂದ ಕೋರ್ಟ್ ಆದೇಶ ತನಿಖೆ ಆಗಲಿ, ಮುಂದೆ ಏನು ಮಾಡಬೇಕು ನೋಡೋಣ ಅಲ್ವಾ. ಸಂದರ್ಭದಲ್ಲಿ ಸಿಎಂ ಆಗಿ ಮುಂದುವರಿ, ಯಾಕಂದ್ರೆ ತನಿಖಾ ಸಂಸ್ಥೆಗಳು ಅವರ ಅಧೀನದಲ್ಲೇ ಬರುವಂಥದ್ದು. ಕೋರ್ಟ್ ಆದೇಶ ಆದಮೇಲೆ ತನಿಖೆ ಮಾಡುವಂಥ ಕೋರ್ಟ್ ಪ್ರಕಾರನೇ ಬರ್ತಾವೆ, ಯಾವುದು ನಮ್ಮ ಅಧೀನದಲ್ಲಿ ಇರಲ್ಲ. ಇವೆಲ್ಲ ನೋಡಿರುವಂಥ ವಿಚಾರಗಳೇ. ನೋಡಿ, ಇವತ್ತು ರಾಜ್ಯದಲ್ಲಿ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಎಲ್ಲ ನಮಗೆ ಗೊತ್ತು. ನೋಡಿ, ರಾಜ್ಯಪಾಲರು ಕೈಗೊಂಬೆಯಾಗಿ, ಕೇಂದ್ರದ ನಾಯಕರ ಕೈಗೊಂಬೆಯಾಗಿ ರಾಜ್ಯಪಾಲರು ಇದೆಲ್ಲ ಆಟ ಆಡಿಸಿರೋದು, ಬೇರೆ ಬಿಟ್ಟರೆ ಅಲ್ಲ ಇದು. ಗೊತ್ತಾಯ್ತಾ? ಎಲ್ಲ ಕೋರ್ಟ್ ಅದೇ ರಾಜ್ಯಪಾಲರು ಕಳಿಸ್ಕೊಟ್ಟಿದ ಮೇಲೆ ತಾನೇ ಕೋರ್ಟ್ ಆದೇಶ ಎತ್ತಿಡಿದ್ದು. ರಾಜ್ಯಪಾಲರಿಗೆ ಯಾರು ತಾಕತ್ ಮಾಡಿದ್ದು? ಕೇಂದ್ರದ ನಾಯಕರು ತಾಕತ್ ಮಾಡಿ ಅವರಿಗೆ ಅಲ್ಲಿ ಮಾಡಿ ಅವರಿಗೆ ಸಂದೇಶ ಕಳಿಸಿದ ಮೇಲೆ ಅವರೆಲ್ಲ ಇದೆಲ್ಲ ಮಾಡಿರೋದು. ಗೊತ್ತಾಯ್ತಾ? ಈಗ ಕೋರ್ಟಿಗೆ ನಾವು ಬೆಲೆ ಕೊಡಬೇಕು. ಅವ್ರ ಆದೇಶ ಏನು ಮಾಡಿದ್ದಾರೆ ಅದ್ರ ಪ್ರಕಾರ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ. 136 ಜನ ಎಲ್ಲರೂ ನಾವು CM ಬೆಂಬಲವಾಗಿ ನಿಂತಿದ್ದೀವಿ. ಇದರಲ್ಲಿ ಯಾವ ಸಂದೇಶನೂ ಇಲ್ಲ. ಹಿಂದೇನೋ ನಾವೆಲ್ಲರೂ ಸೇರಿ ಶಾಸಕಾಂಗ ಸಭೆಯೆಲ್ಲ ಮಾಡಿ ಅವತ್ತೆಲ್ಲರೂ ನಾವು ಒಪಿನಿಯನ್ ಕೊಟ್ಟಿದ್ದೀವಿ. ಈಗಲೂ ಅದೇ ನಿರ್ಧಾರನೇ ನಾವು ಮಾಡ್ತೀವಿ. ಅಲ್ಲ, ಇವರು ಅಷ್ಟೆಲ್ಲ ಹೇಳ್ತಾರಲ್ಲ, ಮುನಿರತ್ನಂದು ಅಷ್ಟೆಲ್ಲ ಕೇಸ್ಗಳಿದಾವಲ್ಲ, ಒಬ್ಬರಾರು ಬಾಯಿ ಬಿಟ್ಟು ಅವ್ನು ರಾಜೀನಾಮೆ ಕೊಡಿ ಅಂತ ಕೇಳೋಂಥ ಯೋಗ್ಯತೆ ಇದೆ ಇದಕ್ಕೆ ಇದೆಯಾ? ಅದು ಬೇರೆ, ನಮ್ಮಲ್ಲಿ ಇರ್ಬೋದು, ಇನ್ನಲ್ಲಿರ್ಬೋದು. ಆದರೆ ಇವತ್ತು ಅವ್ರಿಗೇನಾದ್ರು ಮಾನ ಮರೆಯೋದಿದೆಯನ್ರಿ? ಒಬ್ಬರ ಅಶೋಕ ಕೇಳಿದಾನ, ಒಬ್ಬ ವಿಜಯೇಂದ್ರ ಕೇಳಿದಾರ? ಇವರೆಲ್ಲ ಕೇಳಬೇಕಲ್ಲ. ಆ ತಾಕತ್ತು ಅವರಿಗಿಲ್ಲ. ಎಷ್ಟು ಚುಚ್ಚುಬದ್ದು ಕೊಟ್ಟು ಜನರನ್ನು ಸಾಯಿಸುವಂತ ಹೇಳುವಂಥ ಒಬ್ಬ ದೇಶದಲ್ಲಿ ಇದ್ದಾರೆ ಅಂದರೆ ಅಂಥವ್ರನ್ನೆಲ್ಲ ಸುಮ್ಮನೆ ಕೂತೀರಾ? ಅದೇ ಮಾಡ್ತೀನಿ, ಅಶೋಕಗೂ ಮಾಡಕ್ಕೆ ಹೊರಟಿದ್ರು ಅಂತಲ್ಲ. ಅಂದರೆ ಈ ವಿಜಯೇಂದ್ರ ನೋಡಿ, PSI ಹಗರಣ ನಾವು ಎತ್ತು ಕೊಟ್ಟಿದ್ರೆ ಇಷ್ಟರೊಳಗೆ ಜೈಲಿಗೆ ಹೋಗಬೇಕಾಗಿತ್ತು. ಭಾಳಷ್ಟಿದೆ. ಅಪ್ಪನ ಫೋರ್ಜರಿ ಸೈನ್ ಮಾಡಿಬಿಟ್ಟು ಆ ಕಾಲದಲ್ಲೇ ದುಡ್ಡು ಮಾಡಿದವರು ಇವರೆಲ್ಲ. ಇಂಥವ್ರಿಂದ ನಾವು ಯಾವತ್ತೂ ಪಾಠ ಕಲಿಯುವಂಥದ್ದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ನಾವೆಲ್ಲರೂ ಸೇರಿ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಧ್ವನಿಯಾಗಿರ್ತೀವಿ. ಅದೇನಾಗುತ್ತಾ ಆಗ ನಾವು ನೋಡ್ತೀವಿ. ರಾಜೀನಾಮೆ ಕೊಡುವಂಥ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.